ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ ಸಿಂಗಾರಿ ಲೇ ಸಿಂಗಾರಿ ನೋಡ್ದೇನಮ್ಮ ನೀನ್ ಯಾವಾಗ್ಲೂ ಅಪ್ಪಾಜಿನ ದಂಡ ಪಿಂಡ ಅಪ್ರಯೋಜಕ ಅಂತ ಬೈತಾ ಇರ್ತೀಯ. ಅದಕ್ಕೆ ಅವರು ಈ ವಯಸ್ಸಲ್ಲಿ ಹಂಗಿನ ಕೂಲ್ ಬೇಡ ಅಂತ ಕೂಲಿ ಮಾಡ್ತಿದ್ದಾರೆ. ಪ್ರಸಂಗ ಜನರೇತಿಮ್ಮ ಮೊದ್ಲು ಈ ಸೂಟ್ ಕೇಸ ಕೆಳಗಿಳ್ತರು. ಇದೇನ್ ಡ್ಯಾಡಿ ಇಷ್ಟೊಂದು ಹಣಬಾರ? ಹುಲಿ ಹೊಡಿತೀನಿ ಅಂತ ಯಾವ್ದಾದ್ರು ಕಾಡ್ನೆ ಹೊಡ್ಕೊಂಡ್ ಬಂದಿದ್ಯಾ ಹೆಂಗೆ? ಲೋ ಪ್ರಾಣಿ, ನಿಮ್ಮಪ್ಪ ಮೈಯಲ್ಲಿ ರಕ್ತ ಹಿರ್ತಿರೋ ಸೊಳ್ಳೆ ನೋಡಿಯಕ್ಕೆ ನರ್ವಸ್ ನಾರಾಯಣ್ ತರ ನಡುತ್ತಾರೆ. ಇನ್ನು ಕಾಡ್ಗೆ ಹೋಗಿ ಕಾಡ್ನೈನ ಬೇಟೆ ಆಡ್ತಾರ? ಗಂಡನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೆ. ಆದರ್ಶ ಹೆಂಡತಿ ಅನ್ನೋ ಅವಾರ್ಡು ನಿನಗೆ ಕೊಡ್ಬೇಕು ನೋಡು. ಇಷ್ಟು ವರ್ಷದಿಂದ ಒಂದು ಹವಾಯಿ ಚಪ್ಪಲಿ ತೆಗೆದುಕೊಡ್ಲಿಲ್ಲ, ಇನ್ನು ಅವಾರ್ಡ್ ಬೇರೆ ಕೊಡಿಸ್ತಾರಂತೆ. ಅದನ್ನ ಆಮೇಲೆ ನೋಡ್ಕೊಳ್ಳೋಣ, ಮೊದ್ಲು ಇದೇನು ಹೇಳಿ. ನಾನು ಕಾಡಿಗೆ ಬೇಟೆಗೆ ಅಂತ ಹೋದ್ನಾ? ಯಜಮಾನ್ರೆ ಸ್ಟಾಪ್ ಇಟ್. ಮಾತಿಗೂ ಬೇಟೆಗೆ ಅಂತ ಹೇಳಿದ್ರೆ ನೀವು ಈ ಮನೆ ಓನರು, ನಾನು ಈ ಮನೆ ಕೆಲಸದವಳು ಅನ್ನೋದು ನೋಡ್ದೆ ನಿಮ್ಮನ್ನ ಕುಕ್ಕರ್ ಅಲ್ಲಿ ಹಾಕಿ ಬಿಸಿಲ್ ಹೊಡ್ಸ್ಬಿಡ್ತೀನಿ. ಮಲಗೋದಕ್ಕೆ ಹೋಗಿದೆ ಅಂತ ಹೇಳ್ರಿ. ನಾನ್ ಕಾಡ್ಗೆ ಹೋಗೋದು ಬೇಟೆಗಲ್ಲ ಮಲಗಕ್ಕೆ ಅಂತ ಇಡೀ ಪ್ರಪಂಚಕ್ಕೇನೆ ಗೊತ್ತು. ಆದ್ರೂ ಸಹ ನೀನು ಇನ್ನೊಂದ್ಸಲ ಹೇಳ್ತೀನಿ, ಮಲಗಕ್ಕೆ ಅಂತ ಕಾಡ್ಗೆ ಹೋದ್ನಾ ನಾನು ರೆಗ್ಯುಲರ್ ಆಗಿ ಮಲಗೋ ಮರನೇ ಕಾಣಿಸ್ಲಿಲ್ಲ ಅಲ್ಲಿ. ಅಯ್ಯ ಅಪ್ಪಾಜಿ 5 ನಿಮಿಷ ಅಲ್ಲೇ ವೇಟ್ ಮಾಡ್ಬೇಕಿತ್ತು. ಅಲ್ಲೇ ಎಲ್ಲ ನೀರ್ ಕುಡಿಯಕ ಸೂಸು ಮಾಡಕ ಹೋಗಿರ್ಬೇಕು. ರೀ ಪೆದ್ಗುಂಡ, ಆ ತರ ಹೋಗಕ್ಕೆ ಅದು ನಿಮ್ ತರ ಕೋತಿನ? ನೀನ್ ಮುಂದೆ ಹೇಳು ಮಾವ. ಸಾರಿ, ಮುಂದೆ ಹೇಳಿ ಮಾವ. ನಾನು ಏನಾಯ್ತು ಅಂತ ನೋಡಿದ್ರೆ ಯಾರೋ ಕಾಡ್ಗಳ್ರು ಮರನ ಬುಡದ ಸಮೇತ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಅವರು ಕಿತ್ಗುಡ್ಡಿ ಹಾಕೋ ಸ್ಪೆಷಲಿಸ್ಟ್ ಇರ್ಬೇಕು. ಆಮೇಲೆ ಇನ್ನೇನು ಬಿಸಿಲಲ್ಲಿ ಮಲ್ಗಕ್ಕಾಗತ್ತಾ? ಅದಕ್ಕೆ ಪಕ್ಕದಲ್ಲಿರೋ ಮರದ ಹತ್ರ ಮಲ್ಗೋಣ ಅಂತ ಹೇಳ್ಬಿಟ್ಟು ನೆಲನ ಕ್ಲೀನ್ ಮಾಡ್ತಾ ಇದ್ದೆ. ಆವಾಗ ಈ ಸೂಟ್ಗೆ ಸಿಕ್ಬಿಡ್ತು. ಇದರ ಬದಲು ಮಡ್ಕೆನೋ ಕುಡ್ಕೆನೋ ಸಿಕ್ಕಿದ್ರೆ ಅದ್ರೊಳಗಡೆ ನಿಧಿ ಆದ್ರೂ ಇರ್ತಿತ್ತು. ಯಾಕೆ ಇದ್ರಲ್ಲಿ ಇರಲ್ವಾ? ಇದ್ರಲ್ಲಿ ಆಧುನಿಕ ನಿಧಿ ಇದ್ರೂ ಇರ್ಬೋದು. ಅಯ್ಯ ನೀವಿಬ್ರು ಯಾಕೆ ಕಿತ್ತಾಡ್ತೀರಿ? ಓಪನ್ ಮಾಡಿ ನೋಡ್ಬೋಣ. ಅಯ್ಯೋ ಮಗನೇ ಅಜ್ಞಾನಿ, ಅಲ್ಲಿಂದ ಓದ್ಕೊಂಡ್ ಬಂದಿರೋ ನಾನೇ ಓಪನ್ ಮಾಡಿಲ್ಲ. ಓಪನ್ ಮಾಡೋ ವಯಸ್ಸು ನಿಮ್ದಲ್ಲ ಬಿಡಿ. ಅಂದ್ರೆ ನಿಮಗ್ ವಯಸ್ಸಾಗಿದೆ, ಅದು ಮೊದ್ಲೇ ಕಾಡಲ್ಲಿ ಸಿಕ್ಕಿರೋದು ಸ್ಟ್ರಕ್ ಆಗಿರುತ್ತೆ, ನಿಮ್ ಕೈಲಿ ತೆಗಿಯಕ್ ಆಗಲ್ಲ ಅಂದೆ. ಓ ಏನ್ ಮಹಾ ವಯಸ್ಸಾಗಿರೋದ ನನಗೆ. ಈಗಲೂ ನೆಲ ಗುದ್ದಿ ನೀರ್ ತೆಗಿತೀನಿ ಗೊತ್ತಾ? ಎಲ್ಲಿ ತೆಗಿ ನೋಡೋಣ. ಈಗ ಇಷ್ಟೊತ್ತಿನಲ್ಲಿ ನೀರೆಲ್ಲ ನೆಲದ ಒಳಗಡೆ ಹೊರಟಾಗಿರುತ್ತೆ. ಸಾಯಂಕಾಲ ಗುದ್ದುತ್ತೀನಿ, ನೀರು ಬೇರೆ ಬರುತ್ತೆ ನೋಡಿ ಬಂತೆ. ರೀ, ನಿಮ್ ಪೌರುಷ ಏನು ಅಂತ ನನಗೊಬ್ಳಿಗೆ ಗೊತ್ತಿರೋದು. ಮೊದ್ಲು ಇದನ್ನ ಯಾಕೆ ಓಪನ್ ಮಾಡ್ಲಿಲ್ಲ ಅದನ್ನ ಹೇಳಿ. ಅಲ್ವೇ, ನಾನು ಹೋಗಿದ್ ಕಾಡಲ್ಲಿ ಮೊದಲು ವೀರಪ್ಪನ್ ಓಡಾಡ್ತಾ ಇದ್ದ, ಈಗ ನಕ್ಸಲೈಟ್ಸ್ ಓಡಾಡ್ತಾ ಇದ್ದ. ನಮ್ಮ ಅದೃಷ್ಟಕ್ಕೆ ಈ ಸೂಟ್ ಕೇಸ್ನಲ್ಲಿ ಒಡವೆನೋ ದುಡ್ಡೋ ಇದ್ರೆ ಪರವಾಗಿಲ್ಲ, ಅಕಸ್ಮಾತ್ ಬಾಂಬ್ ಇದ್ರೆ ಇದೇ ಗಾಬರಿ ಕಂಡ್ರು ನನಗೂ ಕಾಡಲ್ಲಾಗಿದ್ದು. ಅದಕ್ಕೇನೆ ಕಾಡಲ್ಲಿ ಇದನ್ನು ಓಪನ್ನೇ ಮಾಡ್ಲಿಲ್ಲ, ಸ್ಟ್ರೈಟ್ ಆಗಿ ಇಲ್ಲಿಗೆ ತಗೊಂಡ್ ಬಂದಿದ್ದು. ಅದನ್ನ ಯಾಕ್ರಿ ಇಲ್ಲಿಗೆ ತಂದ್ರಿ? ಲೇ ದಡ್ಡಿ, ಅಕಸ್ಮಾತ್ ಇದ್ರಲ್ಲಿ ಹಣ ಇದ್ರೆ ಇಡೀ ರಾಜ್ಯನೇ ನಮ್ದಾಗತ್ತಲ್ಲೇ. ಅಕಸ್ಮಾತ್ ಅದ್ರಲ್ಲಿ ಬಾಂಬ್ ಇದ್ರೆ ಶಂಕರಾಗ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ನಮ್ ದೇಶ ಯಾಕೆ ಇಷ್ಟು ಹಿಂದುಳಿದಿದೆ ಅಂತ. ಅದು ಹಿಮಾಲಯ ಪರ್ವತ ಅಡ್ಡ ಇದೆಯಲ್ಲ ಅದಕ್ಕೆ. ಅಯ್ಯೋ ಕೇಳದ್ ನೋಡ್ರಿ, ಪೆದ್ಗುಂಡಂತಂದು ನೆಟ್ಟಗ್ ಶರ್ಟ್ ಬಟನ್ ಹಾಕೊಳಕ್ ಬರಲ್ಲ, ದೇಶ ಯಾಕೆ ಹಿಂದೆ ಉಳಿದಿದೆ ಅಂತ ಇವ್ರು ಯೋಚನೆ ಮಾಡ್ತಾರಂತೆ. ಫಸ್ಟು ನೀವ್ ಯಾಕೆ ಹಿಂದೆ ಉಳಿದಿದ್ದೀರಾ ಅಂತ ಯೋಚನೆ ಮಾಡಿ, ಆಗ ದೇಶ ತಾನಾಗೇ ಮುಂದೆ ಬರುತ್ತೆ. ಕರೆಕ್ಟ್, ಅದಕ್ಕೆ ಕಣೆ ಹೆಂಡತಿ ಇರ್ಬೇಕು ಅನ್ನೋದು. ಮತ್ತೆ ಏನ್ ಯೋಚನೆ ಮಾಡ್ತಿದ್ದೀರಾ? ಅದೇ ನೀನ್ ಹೇಳ್ದಂಗೆ ನಾನ್ ಯಾಕೆ ಹಿಂದುಳಿದಿದ್ದೀನಿ ಅಂತ. ಓ ನನ್ ಕರ್ಮ. ಯಾಕೆ, ಏನಾಯ್ತಾ? ಮತ್ತಿನ್ನೇನ್ರಿ, ಜೀವನ ಪೂರ್ತಿ ನಿಮ್ಮಮ್ಮ ಕೊಡ್ಸೋ ಅಂಡರ್ವೇರ್ನೇ ಹಾಕೋಬೇಕು ಅಂತ ಡಿಸೈಡ್ ಮಾಡಿದೀರಾ? ಸ್ವಂತ ತಗೊಳ್ಳೋ ಐಡಿಯಾ ಇಲ್ವಾ? ಯಾರು ಹೇಳಿದ್ದು? ನನಗೂ ಸ್ವಾಭಿಮಾನ ಇದೆ. 60 ವರ್ಷದವರೆಗೂ ಮಾತ್ರ ನಾನು ಅಮ್ಮನ ದುಡ್ಡಲ್ಲಿ ಅಂಡರ್ವೇರ್ ತಗೊಳ್ಳೋದು. ಆಮೇಲೆ ದುಡ್ಡು ಕೇಳಕ್ ನೀವೆಲ್ಲಿ ಇರ್ತೀರಾ? ಹೊಗೆ ಹಾಕಿಸ್ಕೊಂಡಿರ್ತೀರಾ? ಸಾಧ್ಯನೇ ಇಲ್ಲಮ್ಮ. ಜ್ಯೋತಿಷಿಗಳು ನನಗೆ ನೀನ್ ಶತಾಯುಷಿ ಅಂದಿದ್ದಾರೆ. ಸರಿ, ಹಾಗಾದ್ರೆ ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ? ಇಲ್ಲ. ಮತ್ತೆ 60 ವರ್ಷ ಆದವ್ರಿಗೆ ಸರ್ಕಾರದವರು ಪಿಂಚಣಿ ಕೊಡ್ತಾರೆ, ಅದ್ರಲ್ಲಿ ಅಂಡರ್ವೇರ್ ತಗೋತೀನಿ.
ನಿಮ್ ಬಂಡ್ ಬಾಳಿಗಿಷ್ಟು ಭಿಕ್ಷಕನ್ ಎಕಡ ಸಿಕ್ಕಾಕ? ಅಯ್ಯ ಯಾಕೆ ಹಂಗ್ ಬೈತೀಯ ನೀನು? ಖಾಲಿ ಕೈಲಿ ಏನೇ ಮಾಡ್ಲಿ ನಾನು? ಖಾಲಿ ಕೈಲಿ ನಿಮ್ಮ ಅಪ್ಪ ತಂದಿರೋ ಸೂಟ್ ಕೇಸ್ನ ಓಪನ್ ಮಾಡಿ. ಅದ್ರಲ್ಲಿ ಬಾಂಬ್ ಬಿದ್ರೆ ಸಾರಿ. ಈ ತರ ಬಾಳೋದಕ್ಕಿಂತ ಸಾಯೋದೇ ವಾಸಿ. ನೋಡಿ, ನಿಮ್ ಜೊತೆಗ್ ನಾನು ಬರ್ತೀನಿ. ಎಲ್ಲಾದ್ರೂ ದೂರ ತಗೊಂಡ್ ಹೋಗಿ ಅದನ್ನ ಓಪನ್ ಮಾಡೋಣ. ಒಂದ್ ವೇಳೆ ಬಾಂಬ್ ಇದ್ರೆ ಹೆಣ, ದುಡ್ಡಿದ್ರೆ ನವ ಯುವತಿಯರು ಈ ತರ ಮೊಬೈಲಲ್ಲಿ ಗೇಮ್ ಆಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಬಂಡವಾಳು ಇನ್ನೊಂದಿಲ್ಲ. ಆದ್ರೂ ಗೇಮ್ ಆಡೋದ್ರಲ್ಲಿ ಏನೋ ಒಂಥರ ಮಜಾ ಇದೆಯಪ್ಪ. ನೀನೇ ಕಣೋ, ಬಾಯಿಲಿ. ಏನೇ? ಇಲ್ಲಿ ಬೇಡ, ರೂಮ್ಗೆ ಹೋಗೋಣ. ನನಗೆ ಭಯ ಆಗುತ್ತೆ ಕಣೆ. ಒಂದ್ ಕೆಲ್ಸ ಮಾಡು, ಹೆಂಗೂ ಮೀಸೆ ಇಲ್ಲ, ಮೂಗ್ಬೆಟ್ಟು ಇಟ್ಕೊಬಿಡು. ಹುಡುಗಿಯಾಗ ನಾನೇ ಇಷ್ಟು ಧೈರ್ಯ ಮಾಡ್ತಾ ಇದ್ದೀನಿ, ಇವನಿಗೆ ಭಯ ಅಂತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಯಾಕೆ ಎದ್ರುಕೊಂಡು ಸಾಯ್ತ್ಯಾ? ನಿನ್ಗೆ ನನ್ನ ಮದ್ವೆ ಆಗೋ ಆಸೆ ಇಲ್ವಾ? ಇದೆ. ಹಾಗಂತ ಮದ್ವೆಗ್ ಮುಂಚೆ ತಪ್ಪು ಮಾಡೋದು ನನ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲಪ್ಪ. ಲೇ ಲೂಸು, ತಪ್ಪು ಯಾವತ್ ಮಾಡಿದ್ರು ತಪ್ಪೇನೆ. ನಾವ್ ಆ ತಪ್ಪನ ಈಗ್ಲೇ ಮಾಡಿದ್ರೆ ನಾಳೆ ನಾವ್ ಪ್ಯಾಲೇಸ್ ಅಲ್ಲಿ ಮದ್ವೆ ಆಗ್ಬೋದು. ಲೇ 2+2 ಹೆಡ್ಲೈಟು ಮದ್ವೆಗೂ ಮುಂಚೆ ತಪ್ಪು ಮಾಡಿದ್ರೆ ಪ್ಯಾಲೇಸ್ ಅಲ್ಲ ಫುಟ್ಪಾತ್ ತಳ್ಳಿಬಿಡ್ತಾರೆ. ಲೋ, ವಿಷಯ ಗೊತ್ತಾದ್ರೆ ಮದ್ವೆ ಆದ್ಮೇಲೆ ತಪ್ಪು ಮಾಡಿದ್ರು ಫುಟ್ಪಾತ್ಗೆ ತಳ್ಳೋದು. ಲೇ ದಡ್ಡಿ, ಮದ್ವೆ ಆದ್ಮೇಲೆ ಅದನ್ನ ಯಾರು ತಪ್ಪು ಅನ್ನಲ್ಲ, ಫ್ರೀಡಮ್. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಇರು, ಅಲ್ಲೇ ಬಂದ್ ಮಾತಾಡ್ತೀನಿ. ನಿಮ್ಮ ಅಪ್ಪ ತಂದಿರೋ ಸೂಟ್ ಕೇಸ್ ಕದಿಯೋದ್ರ ಬಗ್ಗೆ ಮಾತಾಡ್ತಿದ್ದೀನೋ? ಇಷ್ಟೊತ್ತವರೆಗೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ನೀನ್ ಇನ್ನೇನ್ ಅನ್ಕೊಂಡೆ? ನೀನ್ ಲೋ ಪಿಚ್ಚರ್ ಕರ್ದಿದ್ ನೋಡ್ಬಿಟ್ಟು ಎಲ್ಲೋ ಗುಪ್ತವಾಗಿ ಸಂಸಾರ ಮಾಡಕ್ ಕರಿತಿದ್ದೀನೋ ಅನ್ಕೊಂಡ್ಬಿಟ್ಟೆ. ಯಾರ ಕಿತ್ತೋಗಂಗ್ ಹೊಡಿತೀನಿ ಅಷ್ಟೇ. ಈಗ ಮೆಲ್ಲಗ್ ಹೋಗಿ ನಿಮ್ಮ ಅಪ್ಪ ತಂದಿರೋ ಸೂಟ್ ಕೇಸ್ನ ತಗೊಂಡ್ ಬಾ. ಅದ್ರಲ್ಲಿ ಬಾಂಬ್ ಇದೆ ಕಣೆ. ನೀನೇನ್ ಅದನ್ನ ನೋಡಿದ್ಯಾ? ಇಲ್ಲ. ಮತ್ ಇನ್ಯಾಕೆ ಎದ್ರುಕೊಂಡ್ ಸಾಯ್ತಾ ಇದ್ಯಾ? ಮೆತ್ತಗ್ ಹೋಗಿ ಅದನ್ನ ತಗೊಂಡ್ ಬಾ. ಅದನ್ನೆಲ್ಲಾದ್ರೂ ದೂರ ತಗೊಂಡೋಗಿ ಓಪನ್ ಮಾಡಿ ನೋಡೋಣ. ಅದ್ರಲ್ಲಿ ಅಕಸ್ಮಾತ್ ದುಡ್ಡಿದ್ರೆ ಹಾಗೆ ದೂರ ಹೊಟ್ಟೋಗೋಣ. ಬಾಂಬ್ ಇದ್ರೆ ಇನ್ನೂ ದೂರ ಹೋಗಿರ್ತೀವಲ್ಲ. ರೀ, ಆದದ್ದಾಗ್ಲಿ ಆ ಸೂಟ್ ಕೇಸ್ ಓಪನ್ ಮಾಡಿ ಅದ್ರೊಳಗೆ ಏನಿದೆ ಅಂತ ನೋಡಿ ಬಿಡೋಣ. ಆ ಸೂಟ್ ಕೇಸಿನ ಭಾರ, ಸೈಜು ಎಲ್ಲ ನೋಡ್ತು ಅಂತಂದ್ರೆ ಅದ್ರಲ್ಲಿ ದೊಡ್ಡ ಬಾಂಬೆ ಇರ್ಬೋದು ಕಣೆ. ರೀ, ಯಾಕ್ರಿ ಬಾಂಬು ಬಾಂಬು ಅಂತ ಸಾಯ್ತೀರಾ? ಆಗ್ಲೇ ಬಾಂಬು ಅಂದಾಗ ಮದ್ದೂರ್ ತನಕ ಓಡಾಗ್ಬಿಟ್ಟಿದೆ. ಆಗೇನೋ ಭಯ ಆಯ್ತಪ್ಪ. ಆದ್ರೆ ಆಮೇಲೆ ಯೋಚನೆ ಮಾಡಿದಾಗ ಅದ್ರಲ್ಲಿ ಒಂದ್ ವೇಳೆ ಬಾಂಬೆ ಇದ್ದಿದ್ರೆ ನಾಡಲ್ಲಿ ಜನಗಳ ಮಧ್ಯೆ ಇಡ್ತಿದ್ರು. ಯಾಕೆ ತಗೊಂಡೋಗಿ ಕಾಡಲ್ಲಿ ಇಡ್ತಿದ್ರು? ನಾಡಲ್ಲಿ ಸರಿಯಾದ ಜಾಗ ನೋಡಿ ಹುಡುಕಿ ಇಡೋಣ ಅಂತ ಅಲ್ಲಿವರೆಗೂ ಕಾಡಲ್ಲಿ ಸೇಫ್ ಆಗಿರ್ಲಿ ಅಂತ ಇಟ್ಟಿರ್ಬೋದು. ಬಡ್ಕೊಂಡ್ರು ಯಾರು? ನಿಮ್ಮ ಅಪ್ಪ ಅಮ್ಮ. ನಿಮ್ಮನ್ನ ಹೆತ್ತ ತಪ್ಪಿಗೆ ಮೇಲೆ ಸ್ವರ್ಗನೇ ನರ್ಕ ಆಗೋ ತರ ಅಂತ ಬಾಯ್ ಬಡ್ಕೋತಾ ಇರ್ತಾರೆ. ಬಾಡ್ಕಳ್ಳಿ ಬಿಡು. ನಮ್ಮ ಅಪ್ಪ ಅಮ್ಮ ಅಂದ್ರೆ ನಂಗೊಂದ್ ಚೂರು ಇಷ್ಟ ಇಲ್ಲ. ಯಾಕೆ? ಅವರಿಂದ ನನಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ. ಏನ್ ಅನ್ಯಾಯ? ನಿನ್ ಜೊತೆ ಮದುವೆ ಮಾಡಿರಲ್ಲ ಅದೇ. ಯಾವಾಗ್ಲೂ ಕೆಟ್ಟದನ್ನ ಯೋಚನೆ ಮಾಡ್ಬೇಡ್ರಿ, ಸ್ವಲ್ಪ ಒಳ್ಳೇದನ್ನ ಯೋಚನೆ ಮಾಡಿ. ಯಾರಾದ್ರೂ ಆ ಸೂಟ್ ಕೇಸಲ್ಲಿ ಬ್ಲಾಕ್ ಮನಿ ಇಟ್ಟಿದ್ರೆ ನಾನು ಅದನ್ನ ತಗೊಂಡು ಜನಗಳಿಗೆಲ್ಲ ಹಂಚಿ ಆರಾಮಾಗಿ ಎಲೆಕ್ಷನ್ ಅಲ್ಲಿ ಗೆಲ್ಬಹುದು. ಅದ್ರಲ್ಲಿ ದುಡ್ಡಿದ್ರೆ, ಒಂದ್ ವೇಳೆ ಅದ್ರಲ್ಲಿ ಬಾಂಬ್ ಇದ್ರೆ ನಿನ್ ಜೊತೆ ನಿನ್ನ ಅಕ್ಕಪಕ್ಕದ ಮನೆಯವರು ಶ್ರದ್ಧಾಂಜಲಿ ಸ್ಪೆಷಲ್ ಎಪಿಸೋಡ್ ಆಗ್ಬಿಡ್ತಾರೆ. ಇಲ್ಲಂದ್ರೇನು, ಎಲ್ರು ಪರ್ಮನೆಂಟ್ ಆಗಿ ಇಲ್ಲೇ ಮೊಳೆ ಹೊಡ್ಕೊಂಡಿರ್ತಾರ? ಎಲ್ರು ಅದ್ಮೇಲೆ ಒಂದಿನ ಸಾಯದೆ. ಆದ್ರೂ ಅದನ್ನ ಇಲ್ಲೇ ಓಪನ್ ಮಾಡೋದು ಬೇಡ, ಎಲ್ಗಾದ್ರೂ ದೂರ ತಗೊಂಡೋಗಿ ಓಪನ್ ಮಾಡೋಣ. ಒಳ್ಳೇದಾದ್ರೂ ನಮಗೆ ಆಗ್ಲಿ, ಕೆಟ್ಟದಾದ್ರೂ ನಮ್ಗೆ ಆಗ್ಲಿ. ಹಾಳಾಗಿ ಹೋಗ್ಲಿ. ಓಕೆ ರೀ, ನಿಮ್ ಮನೆ ಒಂಥರ ದಂಡ ಪಿಂಡಗಳ ಆಶ್ರಮ ಇದ್ದ ಹಾಗೆ. ಯಾರು ಮನೆಯಿಂದ ಆಚೆನೆ ಹೋಗಲ್ಲ ಅಂತಾರೆ. ಅವ್ರಗಳ ಕಣ್ ತಪ್ಸಿ ಆ ಸೂಟ್ ಕೇಸ್ನ ತರದ್ ಹೇಗ್ರಿ? ಒಂದೇ ಒಂದ್ ಸಾರಿ ಜಾಣ್ ಗುಡ್ಡ ಅನ್ನೋ. ಯಾಕೆ? ಈ ನಿನ್ ಪೆದ್ಗುಂಡ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾನೆ, ಅದಕ್ಕೆ. ಹೌದಾ? ಸರಿ ಆಯ್ತು, ನನ್ ಜಾಣ ಪೆದ್ಗುಂಡ. ಇರ್ಲಿ ಇರ್ಲಿ. ಅಪ್ಪ ಅಮ್ಮೋಯ್, ನೋಡೀಗ ಅವ್ರನ್ನ ಹ್ಯಾಕ್ ಹೊರಗೆ ಕಳಿಸ್ತಿದೆ ಅಂತ. ಏನು? ಅಪ್ಪ, ಅದು ವೈಕುಂಠ ಏಕಾದಶಿ ಪ್ರಯುಕ್ತ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಲಿ ಸ್ಪೆಷಲ್ ದರ್ಶನ ಏರ್ಪಡಿಸಿದ್ದಾರೆ. ನಿಮ್ಮಿಬ್ಬರಿಗೂ ಪಾಸ್ ತಂದಿದ್ದೀನಿ, ಹೋಗ್ಬನ್ನಿ. ಅಲ್ವೋ, ವೈಕುಂಠ ಏಕಾದಶಿ ಮುಗಿದು ಯಾವ ಕಾಲ ಆಯ್ತು, ಇವಾಗ ಕೊಡ್ತಾ ಇದ್ದೀಯಲ್ಲೋ? ಅಪ್ಪ, ಅದು ವೈಕುಂಠ ಏಕಾದಶಿ ದಿನ ದೇವಸ್ಥಾನ ತುಂಬಾ ರಶ್ ಇತ್ತು. ಅವತ್ತು ಎಲ್ರಿಗೂ ದರ್ಶನ ಆಗ್ಲಿಲ್ಲ. ಅವತ್ತು ಯಾರ್ಯಾರಿಗೆ ದರ್ಶನ ಆಗ್ಲಿಲ್ವೋ ಅವರಿಗೆಲ್ಲ ಇವತ್ತು ದರ್ಶನ ವ್ಯವಸ್ಥೆ ಮಾಡಿದ್ದಾರೆ. ನಿಮಗೂ ದರ್ಶನ ಆಗ್ಲಿಲ್ವಲ್ಲ, ಅದಕ್ಕೆ ನೀವು ಇವತ್ತು ಹೋಗ್ ಬನ್ನಿ. ಜೊತೆಗೆ ಟಿ ಮಾಯನ್ನು ಕರ್ಕೊಂಡು ಹೋಗಿ.
ಅವಳು ಅವತ್ತೇ 3 ಸಲ ದರ್ಶನ ಮಾಡ್ಕೊಂಡು ಬಂದಿದ್ದಾಳೆ. ಇವತ್ತೇನಕ್ಕ? ಅಪ್ಪಾಜಿಗೆ ವಯಸ್ಸಾಗಿದೆ, ಎಲ್ಲಾದ್ರೂ ತಲೆ ಸುತ್ತು ಬಿದ್ರೆ ಆಸ್ಪತ್ರೆಗೆ ನೀನ್ ಒಬ್ಬಳೆ ಎತ್ಕೊಂಡು ಹೋಗಕ್ಕಾಗತ್ತಾ? ಅದಕ್ಕೆ ಟಿ ಮಾಯಿನೂ ಕರ್ಕೊಂಡು ಹೋಗು ಅಂದೆ. ಸರಿ ಈಗ ತುಂಬಾ ಬಿಸಿಲಿದೆ, 1 ಅವರ್ ಬಿಟ್ಟ ಮೇಲೆ ಹೋಗ್ತೀವಿ. 1 ಅವರ್ ಬಂಗೋ, ನಾವು 1 ಅವರ್ ಬಿಟ್ಕೊಂಡೆ ಸೂಟ್ ಕೇಸ್ ತಗೊಂಡು ಹೋಗೋಣ ಕಣೆ. ಅಯ್ಯೋ, ಅದು ನಮ್ದೊಂದು ಹಳೆ ಸೂಟ್ ಕೇಸ್, ಲೆದರ್ ಅದು ಇಲಿ ಕಚ್ಬಿಟ್ಟಿದೆ, ಅದನ್ನ ಹೊಲ್ಸಕ್ ತಗೊಂಡ್ ಹೋಗೋಣ ಅಂತ. ಸರಿ ಸರಿ. ನೋಡ್ತೀನಿ, ನೆಕ್ಸ್ಟ್ ಸೀನ್ ನೋಡು. ಪ್ರಾಣಿ ಲೇ, ನನ್ನ ತಮ್ಮನ್ನ ನಾನ್ ಕೂಗ್ದೆ, ನಿನ್ ತಂಗಿನ ನೀನ್ ಕೂಗೆ. ಭಾರತಿ, ಲೇ ಭಾರತಿ. ಏನಕ್ಕ ಕರ್ದಿದ್ದು? ಏನಿಲ್ಲ, ನೀವಿಬ್ರು ಯುವ ಪ್ರೇಮಿಗಳು ಈ ತರ ಗೂಡಲ್ಲಿ ಇರಬಾರ್ದು. ಯಾವಾಗ್ಲೂ ಹಕ್ಕಿ ತರ ರೆಕ್ಕೆ ಬಿಚ್ಕೊಂಡು ಹಾರಾಡ್ತಾ ಇರ್ಬೇಕು. ನಾವು ಕೂಡ ರೆಕ್ಕೆ ಕಟ್ಕೊಂಡು ಹೊರಡಕ್ ರೆಡಿ. ರೆಕ್ಕೆ ನಿಮ್ಮಪ್ಪ ಪೂಯ ಕೊಡ್ತಾನ. ಲೇ, ನಮ್ಮಪ್ಪ ನಿಮ್ಮಪ್ಪ ಒಬ್ರೇ ಅಲ್ವನಲೇ? ಅದಿರ್ಲಿ, ನಾನ್ ಹೇಳಿದ್ದಂಗಲ್ಲ, ಪಾರ್ಕು ಸಿನಿಮಾ ಮಾಲು ಅಂತ ಸುತ್ತಾಡ್ಕೊಂಡು ಬನ್ನಿ ಅಂತ. ಅಗೈನ್ ಅದಕ್ಕೆಲ್ಲ ದುಡ್ಡು ನಿಮ್ಮ ಅಪ್ಪ ಕೊಡ್ತಾನ. ನಮ್ಮಪ್ಪ ಅಲ್ಲ, ನಾನೇ ಕೊಡ್ತೀನಿ, ತಗೋ. ಸೂಪರ್ ಬ್ರದರ್, ಬಾರೆ ಹೋಗೋಣ. ಅಕ್ಕ, ನಾವ್ ಎಲ್ಲೆಲ್ಲಿ ಸುತ್ತಾಡಕ್ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡು ಆಮೇಲೆ ಹೋಗ್ತೀವಿ. ಓಕೆ ಓಕೆ, ಬಾರೆ. ಅಯ್ಯೋ, ನನ್ ಜಾಣ ಬಿದ್ಕೊಂಡ. ದುಡ್ಡು ಎಲ್ಲಿಂದ ಬಂತ್ರಿ? ನಿನ್ ಚೈನ್ ನ ಸೇಟು ಅಂಗಡಿಲಿ ಅಡ ಇಟ್ಬಿಟ್ಟೆ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಸಿಂಗಾರಿ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನೆ? ಅದಿದ್ರೆ ನಿಮ್ಮನ್ನೇ ಕಟ್ಕೋತಿದ್ದೆ. ಏನಾಯ್ತೀಗ? ಅಲ್ವೇ, ನೀನ್ ತಾನೇ ಹೇಳಿದ್ದು ಆ ಸೂಟ್ ಕೇಸ್ನ ದೂರ ತಗೊಂಡೋಗಿ ಓಪನ್ ಮಾಡೋಣ ಅಂತ. ಈಗ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಪಾಸ್ ಇಸ್ಕೊಂಡಿದ್ಯಲ್ಲೇ. ರೀ, ನಿಮ್ ತಲೆ ಮೇಲೂ ಖಾಲಿ, ಒಳಗೂ ಖಾಲಿ. ಒಂದ್ ವೇಳೆ ನಾನು ಈ ಮಾತು ಒಪ್ಕೊಳ್ಳದೆ ಇರ್ತಿದ್ರೆ ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬರ್ತಿತ್ತು. ಅದಕ್ಕೆ ಪಾಸ್ ತಗೊಂಡೆ. ನಾವ್ ಈ ಮನೇಲಿ ಇದ್ರೆ ಅವ್ರಿಗೆ ಏಕಾಂತವಾಗಿರ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅವ್ರು ಈ ತರ ಪ್ಲಾನ್ ಮಾಡಿದ್ದಾರೆ. ನಾವು ಹೊರಗಡೆ ಹೋದ ತಕ್ಷಣ ಅವರು ರೂಮ್ ಸೇರ್ಕೋತಾರೆ. ಅಷ್ಟೊತ್ತಿಗೆ ನಾವು ಟಿ ಮಾಯನ್ ಮಾತ್ರ ದೇವಸ್ಥಾನ ಕಳಿಸಿ ಮನೆಗ್ ಬಂದು ಸೂಟ್ ಕೇಸ್ ಎಸ್ಕೇಪ್ ಮಾಡೋಣ. ಹೆಂಗೆ? ಸೂಪರ್ ಕಣೆ, ನಿನ್ನಂತ ಮನೆ ಹಾಳಿ ಹುಡುಕಿದ್ರು ಸಿಗಲ್ಲ ಕಣೆ. ಲೋ ಪ್ರಾಣಿ, ಭಾವನ ಹತ್ರ ಹೊರಗಡೆ ಹೋಗಕ್ ದುಡ್ಡು ತಗೊಂಡಿಯಲ್ಲ, ನಾವ್ ಹೊರಗಡೆ ಹೋದ್ರೆ ಸೂಟ್ ಕೇಸ್ನ ಅಭ್ಯಾಸ ಮಾಡೋದ್ ಯಾವಾಗ್ಲೂ? ಲೇ, ನಮ್ಮ ಅಣ್ಣ ಮೇಲ್ಗಡೆ ನೋಡಕ್ ಮಾತ್ರ ಪೆದ್ದುಕೊಂಡ ಕಣೆ, ಒಳಗಡೆ ಗಳಿಸಿದ್ದ ನರಿನೇ ಎಕ್ಕುಡ್ಸ್ಬಿಡ್ತಾನೆ ಅಂತವನು. ನಮ್ಮನ್ನೆಲ್ಲ ಆಚೆ ಕಳ್ಸಿ ಅವ್ನು ಸೂಟ್ ಕೇಸ್ ಹೊಡಿಯೋ ಪ್ಲಾನ್ ಮಾಡ್ತಾ ಇದ್ದಾನೆ. ಹೌದಾ? ಅದಕ್ಕೆ ನಾವ್ ಇವಾಗ ಹೊರಗಡೆ ಹೋಗೋದಿಲ್ಲ ಅಂದ್ರೆ ನಮ್ಮ ಪ್ಲಾನ್ ಮೇಲೆ ಅವನಿಗೆ ಅನುಮಾನ ಬರುತ್ತೆ. ಅದಕ್ಕೆ ನಾನು ಇವಾಗ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಏನೋ ಅದು? ಅವನನ್ನ ತಾಯ್ತ ಕಟ್ಟಿದ್ರೆ ಮಕ್ಕಳಾಗುತ್ತೆ ಅನ್ನೋ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ನೀನು ಅದಕ್ಕೆ ಹೋಗಿ ಬನ್ನಿ. ಅಂದಿವೆ ಹೋಗ್ತಾ ನಾವು ನಿಮ್ಮನ್ನ ಡ್ರಾಪ್ ಮಾಡೋಗ್ತೀವಿ ಅಂತ ಕರ್ಕೊಂಡು ಹೊರಟೋಗ್ಬೇಡ. ಅಲ್ಲಿ ಅವ್ರನ್ನ ಬಿಟ್ಟು ಮತ್ತೆ ವಾಪಸ್ ಬಂದು ಸೂಟ್ ಕೇಸ್ನ ಲಪ್ಟಾಯಿಸ್ಬೋಣ. ಹೆಂಗೆ? ಸೂಪರ್. ಜ್ಞಾನಿ, ನಾನು ನಿಮ್ಮಮ್ಮ ಮಾಯಾ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಮನೆ ಕಡೆ ಹುಷಾರು. ಸರಿ ಮಾವ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ. ನೀವು ಅಷ್ಟೇ, ನಿಮ್ ಕೆಲ್ಸನೆಲ್ಲ ನಿಧಾನಕ್ಕೆ ಮುಗಿಸ್ಕೊಳ್ಳಿ. ನಡೀರಿ, ನಾವು ದೇವಸ್ಥಾನಕ್ಕೆ ಹೋಗೋಣ. ಅಕ್ಕ, ನಾವಿಬ್ರು ಹೊರಗಡೆ ಹೋಗಿ ಬರ್ತೀವಿ. ಓಕೆ ಓಕೆ, ಹೋಗಿ ಬನ್ನಿ. ಆಲ್ ದಿ ಬೆಸ್ಟ್. ಲೋ ಅಣ್ಣ, ನನ್ನ ಫ್ರೆಂಡ್ ಹೇಳ್ತಾ ಇದ್ದ ಕಣೋ, ಅವ್ರ ಏರಿಯಾದಲ್ಲಿ ಒಂದು ಪವರ್ಫುಲ್ ದೇವಸ್ಥಾನ ಇದೆ ಅಂತೆ. ಅಲ್ಲಿಗೆ ಹೋಗಿ ತಾಯ್ತ ಕಟ್ಸ್ಕೊಂಬಂದ್ರೆ ಮಕ್ಕಳಾಗತ್ತಂತೆ. ನೀನು ಅದಕ್ಕೆ ಇಬ್ರು ನನ್ನ ಜೊತೆ ಬನ್ನಿ. ಆ ದೇವಸ್ಥಾನ ನಾನು ಹೋಗೋ ದಾರಿಲೇ ಇರೋದು, ಅಂದ್ವೇ ಬಿಟ್ಟು ಹೋಗ್ತೀನಿ. ದೇವಸ್ಥಾನಕ್ಕೆ ತಾಯ್ತಾ ಸ್ನಾನನೇ ಮಾಡಿಲ್ಲ ನಾನು ಇವತ್ತು. ದೇವಸ್ಥಾನಕ್ಕೆ ಹೆಂಗ ಬರ್ಲಿ? ಅಣ್ಣ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೇಹ ಶುದ್ಧಿ ಆಗಿರ್ಬೇಕು ಅಂತ ಏನಿಲ್ಲ ಕಣ, ಮನಸ್ಸು ಶುದ್ಧಿ ಆಗಿದ್ರೆ ಸಾಕು. ಪರವಾಗಿಲ್ಲ ಬಾ. ಅಲ್ಲ, ನಿನಗೆ ಹೆಂಗೆ ಇಲ್ಲ ನಾನು ನಿನಗೆ ಏನ್ರಿ ಮಾಡೋದೀಗ? ಅಯ್ಯೋ ಲೇ ಬಂಗು, ಇದೇನ ಇದು ಹೊಸ ಫಿಟ್ಟಿಂಗು? ಈಗ ಇವ್ರ ಜೊತೆಗೆ ಹೋಗೋಣ. ಹೋಗ್ಲಿಲ್ಲ ಅಂದ್ರೆ ಡೌಟ್ ಬರುತ್ತೆ. ಆಮೇಲೆ ಬಂದು ನಮ್ ಕೆಲಸ ಮುಗಿಸ್ಕೊಳ್ಳೋಣ. ಸರಿ ಸರಿ ಸರಿ. ಪ್ರಾಣಿ, ಓಕೆ ಕಣ, ಹೋಗೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ರೆ ಏನ್ ಮಾಡುತ್ತೆ ಅನ್ನೋ ಹಳೆ ಗಾದೆ ಜೊತೆ
ಕಾಡು ಮನುಷ್ಯರ ಕೈಯಲ್ಲಿ ಕಂಪ್ಯೂಟರ್ ಕೊಟ್ರೆ ಏನ್ ಮಾಡ್ತಾರೆ ಅನ್ನೋ ಹೊಸ ಗಾದೆನ ನಿಮ್ ಮುಂದೆ ನಾನು ಹೇಳ್ತಾ ಇದ್ದೀನಿ. ಯೋಚನೆ ಮಾಡ್ತಾ ಇರ್ಬೇಕಲ್ವಾ? ಈ ಮನೆ ಯಜಮಾನಿನ ನೋಡಿ ದಿಢೀರ್ ದುಡ್ಡು ಏನೆಲ್ಲ ಮಾಡಿಸುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಇಟ್ ವಾಚ್ ಇಟ್ ಎಂಜಾಯ್. ವಾಚ್ ಇಟ್ ಎಂಜಾಯ್. ಹಲೋ, ಸಿಂಗಾನಲ್ಲೂರ್ ಸಿಂಗಾರಿ ಹಿಯರ್. ನಿಮ್ ಶಾಪ್ ಅಲ್ಲಿ 50,000 ಗಿಂತ ಜಾಸ್ತಿ ಬೆಲೆ ಇರೋ ಸೀರೆಗಳನ್ನ ನಮ್ ಮನೆಗ್ ಕೊಟ್ ಕಳ್ಸಿ. ಏನೋ ಯಾವ ಸೀರೆ ಆದ್ರೂ ಪರವಾಗಿಲ್ಲ ಬೆಲೆ ಮಾತ್ರ 50,000 ಗಿಂತ ಜಾಸ್ತಿ ಇರ್ಬೇಕಷ್ಟೇ. ಹಲೋ, ನಾನೇ ಬಾಣವರದ ಬಂಗಾರಿ. ನೋಡಿ, ಈಗ ಒಂದು ಫಿಲಂ ಅಲ್ಲಿ 5 ಜನ ಹೀರೋಗಳು 5 ಜನ ಹೀರೋಯಿನ್ಗಳು ಇರ್ಬೋದು ಅಂದ್ಮೇಲೆ 5 ಜನ ಡೈರೆಕ್ಟರ್ ಯಾಕೆ ಇರಬಾರ್ದು? ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಅದ್ಯಾರದು, ರಾಮ್ ಗೋಪಾಲ್ ವರ್ಮಾ, ಅನಿಯನ್ ಶಂಕರ್, ಮಗಧೀರ ರಾಜಮೌಳಿ, ಗಜನಿ ಮುರುಗದಾಸು, ಮತ್ತದ್ಯಾರದು ಅರ್ಥ ಆಗ್ದಿದ್ದಂಗೆ ಏನೇನೋ ಬರೀತಾರಲ್ಲ, ಕತ್ಲಲ್ಲಿ ಕರಡಿ, ಜಾಮೂನು, ಮುಂಗಾರು ಮಳೆ ಭಟ್ರು, ಇವ್ರನ್ನೆಲ್ಲ ಹಾಕೊಂಡು ಸಿನಿಮಾ ಮಾಡೋಣ ಅಂತ ಇದ್ದೀನಿ. ಅದಕ್ ನಾನೇ ಹೀರೋಯಿನ್ ರೀ. ಬಜೆಟ್ ಬಗ್ಗೆ ಮನೆಗ್ ಬನ್ನಿ ಮಾತಾಡೋಣ. ಓಕೆ, ಬಾಯ್. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ದಿಢೀರ್ ದುಡ್ಡು ಏನೆಲ್ಲ ಮಾಡ್ಸುತ್ತೆ ಅಂತ. ಈ ಮನೆ ಹೆಣ್ಮಕ್ಳದು ಈ ಕತೆ ಆದ್ರೆ ಈ ಮನೆ ಗಂಡ್ಮಕ್ಳು ಏನೆಲ್ಲ ಶೋಕಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರ್ಸಿದ್ರೆ ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವೇ ಅರ್ಥ ಮಾಡ್ಕೊಳ್ಳಿ. ಜೈ ಹಿಂದ್, ಭಾರತ್ ಬಂದ್. ಎಕ್ಸ್ಕ್ಯೂಸ್ ಮೀ ಸಿಂಗಾರಮ್ಮನವರೇ, ಏನಿದು? ಒಳ್ಳೆ ಆಗಸ್ಟ್ 15 ಪೆರೇಡ್ ಮಾಡ್ದಂಗೆ ನಡ್ಕೊಂಡ್ ಬರ್ತಾ ಇದಾರೆ. ಓ ಮಾಮ್, ವಾಟ್ ದಿಸ್? ನೀನೇ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ನಮ್ಮ ಸೆಕ್ಯೂರಿಟಿಗೆ ಅಂತ ಪೊಲೀಸ್ನವ್ರನ್ನ ಕರ್ಸಕ್ಕೆ ಹೇಳಿದೆ. ನಾನು ಬ್ರಾಡ್ಕಾಸ್ಟ್ನ ಕರೆಸ್ತೀನಿ ಅಂತ ನಿನಗೆ ಹೇಳಿರ್ಲಿಲ್ವಾ? ಅವ್ರ ಹೊಟ್ಟೆ ನೋಡು, ಒಳ್ಳೆ ಬಸವೇಶ್ವರ ನಗರ ವಾಟರ್ ಟ್ಯಾಂಕ್ ಇದ್ದಂಗಿದೆ. ಈ ಹೊಟ್ಟೆ ಇಟ್ಕೊಂಡು ನಮ್ಗೆ ಏನ್ ಸೆಕ್ಯೂರಿಟಿ ಕೊಡ್ತಾನೆ? ಓ, ಇಟ್ಸ್ ವೆರಿ ಹಾರಿಬಲ್ ಮಾಮ್. ಓ ನೋ ಮೈ ಡಿಯರ್ ಸನ್, ನಾನು ಯಾವ ಕಮಿಷನರ್ಗೂ ಐಜಿಗೂ ಫೋನ್ ಮಾಡಿಲ್ಲ. ಆತೆ VVIPಗಳಿಗೆ ಸೆಕ್ಯೂರಿಟಿ ಕೊಡೋದು ಗೌರ್ಮೆಂಟ್ ಕರ್ತವ್ಯ. ಸೊ ಅದಕ್ಕೆ ಅವರ ಇವ್ರನ್ನ ನಮಗ್ ಸೆಕ್ಯೂರಿಟಿ ಕೊಡಕ್ ಕಳ್ಸಿದ್ದಾರೆ. ಇನ್ಸ್ಪೆಕ್ಟ್ರೆ, ನಿಮ್ಮ ಕರ್ತವ್ಯ ಪ್ರಜ್ಞೆ ನಮಗೆ ತುಂಬಾ ಇಷ್ಟ ಆಯ್ತು. ಬಟ್ ನಮ್ಮ ಸೆಕ್ಯೂರಿಟಿಗೆ ಹಾಂಗ್ಕಾಂಗ್ನಿಂದ ಕುಂಫು ಗೊತ್ತಿರೋ ಬ್ಲ್ಯಾಕ್ ಕ್ಯಾಟ್ನ ಕರೆಸ್ತಾ ಇದ್ದೀವಿ. ತಮ್ಮನ್ನ ವಾಪಸ್ ಕಳಿಸಿದ್ರೆ ತಮಗೆ ಬಹಳ ಬೇಜಾರಾಗುತ್ತೆ ಅಂತ ನಮಗೆ ಗೊತ್ತು. ಆದ್ರಿಂದ ನಮ್ಮ ಮನೆ ಹಿತ್ತಲ್ಲಿ ಒಂದು ಹಳೆ ಬಾತ್ರೂಮ್ ಇದೆ, ಅದಕ್ಕೆ ನೀವು ಸೂಟಬಲ್ ಸೆಕ್ಯೂರಿಟಿ ಆಗಿರ್ತೀರ. ಪ್ಲೀಸ್. ಕಿತ್ತೋದ್ ನನ್ನ ಮಕ್ಕಳ ಬುಟ್ ಕಾಲಲ್ಲಿ ಬಾಯಿ ಓದ್ಬಿಡ್ತೀನಿ. ಯಾಕೆ ನೀವು ಈ ಸೋಕಿನೆಲ್ಲ ಮಾಡಕ್ಕೆ ಖರ್ಚು ಮಾಡ್ತಾ ಇದೀರಲ್ಲ ದುಡ್ಡು, ಅದು ಒರಿಜಿನಲ್ ನೋಟ್ ಅಲ್ಲ, ಕೋಟಾ ನೋಟು. ಯು ಆರ್ ಆಲ್ ಅಂಡರ್ ಅರೆಸ್ಟ್. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಆ ಪೊಲೀಸ್ನವನಿಗೆ ಜೀವನದಲ್ಲಿ ಯಾರ್ಯಾರ ಮೇಲೆಲ್ಲ ಕೋಪ ಇತ್ತೇನೋ ಎಲ್ಲ ನಮ್ಮ ಮೇಲೆ ತೀರಿಸ್ಕೊಂಡ್ಬಿಟ್ಟ. ಅಮ್ಮೋರೆ, ಎಲ್ರಿಗೂ ಹಣ ಅಧಿಕಾರ ಬಂದಾಗ ಜೊತೆಗೆ ದುರಹಂಕಾರನೂ ಬರುತ್ತೆ. ಆದ್ರೆ ನಿಮಗೆ ಒಂದ್ ಎಕ್ಸ್ಟ್ರಾನೇ ಬಂದಿದೆ. ಏನೇ ಅದು? ದುರಾದೃಷ್ಟ. ಮುಚ್ಚ ಬಾಯಿ, ಮನೆ ಕೆಲಸ ಮಾಡೋ ನಾಯಿ. ಬಾರ ಸುಮ್ನೆ. ಯಾಕೋ ಹೊಡೆದು 1 ಅವರ್ ಆದ್ಮೇಲೆ ಶಾಕ್ ಕೊಡ್ತಾ ಇದ್ಯಾ? ಅಪ್ಪಾಜಿ, ಅವ್ರು ಮತ್ತೆ ಬಂದಿದ್ದಾರೆ ಅಲ್ಲೋಡಿ. ಈಗ ತಾನೇ ಜಾಮೀನ್ ಮೇಲೆ ಬಂದಿದ್ದೀನಿ, ಆಗ್ಲೇ ಬಂದ್ಬಿಟ್ಟಿದ್ಯಲ್ಲಪ್ಪ. ನೋಡ್ಗುರು, ಇಲ್ಲಿ ಗುಮ್ಮಿರೋ ಗುಣ ಇನ್ನೂ ಹೋಗಿಲ್ಲ. ನಾನು ನಿಮ್ಗೆಲ್ಲ ಗುಮ್ಮಕ್ ಬಂದಿಲ್ಲ. ಮತ್ತೆ ಕೋರ್ಟ್ ಅಲ್ಲಿ ಕೇಸ್ ಮುಗಿಯೋವರೆಗೂ ನಿಮ್ಮ ಆಸ್ತಿ ಎಲ್ಲ ಕೋರ್ಟ್ ವರ್ಷದಲ್ಲಿ ಇರುತ್ತೆ. ನೋಡಿ, ನಿಮ್ಮನೆ ಸೀಸ್ ಆಗಿದೆ. ಹೇಗಾದ್ವಿ ರೀ, ಮುಚ್ಕೊಂಡು ಮನೇಲಿ ಇರೋದ್ ಬಿಟ್ಟು ಆ ಕಾಡ್ಗೆ ಹೋಗಿ ಅದ್ ಯಾವ್ದೋ ಕಿತ್ತೋಗಿರೋ ಸೂಟ್ ಕೇಸ್ ತಗೊಂಡ್ ಬಂದು ಈಗ ನಮ್ಮನ್ನೆಲ್ಲ ಬೀದಿಗೆ ಎಳ್ದು ಬಿಟ್ರಲ್ರಿ. ಬಟ್ಟೆ ಎಲ್ಲ ಹರ್ಕೊಂಡ್ಮೇಲೆ ಈಗ ಗಂಟ್ಲು ಹರ್ಕೊಂಡ್ ಏನ್ ಪ್ರಯೋಜನ? ಇನ್ಮೇಲೆ ಇದೇ ನಮ್ ಪರ್ಮನೆಂಟ್ ಜಾಗ. ಜಾರ್ಸ್ ಒದ್ಬಿಡ್ತೀನಿ.
ಯಾರಪ್ಪ ತಂದೆ ನೀನು? ನಾನು ಈ ಜಾಗದ ಓನರ್. ನಾನು ನಮ್ ತಾತ ಎಲ್ರು ವಂಶ ಪಾರಂಪರಿಕವಾಗಿ ಭಿಕ್ಷೆ ಬಿಡಿದ ಜಾಗ ಇದು. ಎದಳಮ್ಮ 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 ಅಯ್ಯೋ ನಿಮ್ಮನ್ ಯಾರು ಇವಾಗ ಎದೊಳಿ ಅಂತ ಹೇಳಿದ್ದು? ನನಗೆ ಇಷ್ಟೊತ್ತು ಬಿದ್ದಿದ್ ಕನ್ಸ. ಯಾಕತ್ತೆ ಏನಾಯ್ತು? ನಾನ್ ಬಂದು ಇಲ್ಲಿ ಕೂತಿದ್ನ, ಈ ಹಾಳ ನೋಡಿ ಕತೆ ಬರ್ದಿಟ್ಟಿದ್ಲು. ಎರಡ್ ಲೈನ್ ಓದ್ದೆ, ನಿದ್ದೆ ಬಂದ್ಬಿಡ್ತು. ಅತ್ತೆ ನಿಮ್ ನಿಜವಾಗ್ಲೂ ನಿದ್ರೆ ಬಂತ? ಸಕ್ಸಸ್ ಸಕ್ಸಸ್ ಸಕ್ಸಸ್. ಅತ್ತೆ ಆಶೀರ್ವಾದ ಮಾಡಿ, ಮಾವ ಆಶೀರ್ವಾದ ಮಾಡಿ, ಅಕ್ಕ. ಅಯ್ಯೋ ನಿಲ್ಸೆ, ಏನೇ ನಿನ್ ಸಕ್ಸಸ್? ಒಬ್ಬ ರೈಟರು ತಾನ್ ಬರ್ದಿರೋ ಕತೆನ ಇನ್ನೊಬ್ಬ ಓದಿ ನಿದ್ರೆ ಬಂದ್ರೆ ಆ ರೈಟರ್ ಸಕ್ಸಸ್ ಅಂತ ಅರ್ಥ. ಸಕ್ಸಸ್ ಸಕ್ಸಸ್. ಅಮ್ಮ ತಾಯಿ ನಿಲ್ಸು. ಅತ್ತೆ ನಿಮ್ ಕತೆ ಹೇಳಿ. ಇವಳ ಕತೆ ಓದ್ತಾ ಓದ್ತಾ ನಾನ್ ನಿದ್ದೆ ಮಾಡದ್ನ. ಆ ನಿದ್ದೆಲಿ ಏನಾಯ್ತು ಅಂದ್ರೆ, ಅಮ್ಮೋರೆ, ನಾನಿರುವಾಗ ಯಾಕೆ ಹೆದರ್ಕೊಳ್ತೀರಾ? ಅಂತ ಪರಿಸ್ಥಿತಿ ಬಂದ್ರೆ ನಾನ್ ನಿಮ್ಮನ್ನ ಭಿಕ್ಷೆ ಬೇಡೋದಕ್ ಬಿಡೋದಿಲ್ಲ. ತುಂಬಾ ಥ್ಯಾಂಕ್ಸ್ ಕಣೆ. ಏನೇ ಮಾಡ್ತೀಯಾ? ನನ್ನ ಮನೆ ಕೆಲ್ಸಕ್ಕೆ ಇಟ್ಕೋತೀನಿ. ಸಿಂಗಾರಿನ ಬಂಗಾರಿನ